ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಇವತ್ತಿನ ವ್ಲಾಗು ಸ್ವಲ್ಪ ಸಿಂಪಲ್ ಆಗೇ ಇರತ್ತೆ. ಆಕ್ಚುಲಿ ನಾನೇನೋ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡೆ. ಬಟ್ ನನಗೆ ಏನೋ ಆಗೋಯ್ತು. ಕರೆಕ್ಟಾಗಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಎಷ್ಟಾಗಿತ್ತು ಅವತ್ತಿನ ದಿನ ಏನೇನ್ ಆಗಿತ್ತು ಅದನ್ನ ಸಿಂಪಲ್ ಆಗಿ ಮಾಡಿದೀನಿ ಅಷ್ಟೇನೆ. ಇನ್ನ ಬೆಳಿಗ್ಗೆಯಿಂದಾನೇ ವ್ಲಾಗ್ನ ಶುರು ಮಾಡಿದೆ. ಲೈಕ್ 9-9:30 ಏನೋ ಆಗಿತ್ತು. ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು. ಟಿಫನ್ ಅಡುಗೆ ಎಲ್ಲ ಆಗಿತ್ತು. ಪಾವನಿನೂ ಹೋಗಿದ್ಲು ಕಾಲೇಜ್ಗೆ. ನಾನು ಹೆಲ್ದಿ ಡ್ರಿಂಕ್ ಕುಡ್ದಿರ್ಲಿಲ್ಲ. ಅಂದ್ರೆ ನಮ್ಮ ಮನೆಯವರು ಅವ್ರಿದ್ದಾಗ ಅವ್ರ ಜೊತೆ ಕೂತ್ಕೊಂಡು ಗ್ರೀನ್ ಟೀ ಕುಡಿದ್ ಬಿಡ್ತೀನಿ. ಆ ಒಂದು 10-15 ಮಿನಿಟ್ಸ್ ಟೈಮ್ ನನಗೆ ತುಂಬಾ ಪ್ರೀಶಿಯಸ್. ಮತ್ತೆ ಅವ್ರು ಹೋದ್ಮೇಲೆ ಆಮೇಲೆ ನಾನು ಹೆಲ್ದಿ ಡ್ರಿಂಕ್ ಅನ್ನ ಕುಡಿತೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಹೆಲ್ದಿ ಡ್ರಿಂಕ್ ಯಾವ ಟೈಮಲ್ಲಿ ಕುಡಿಬೇಕು ಅಂತ ಹೇಳಿ. ಸೊ ನಾನು ಯೂಶಲಿ ಕುಡಿಯೋದು ಒಂದು 9-9:30 ಆ ಟೈಮಲ್ಲಿ ಕುಡಿತೀನಿ. ಅದಾದ್ಮೇಲೆ ಇನ್ನ ಬಾಳೆಹಣ್ಣು ಇತ್ತು ಸ್ವಲ್ಪ ಜಾಸ್ತಿ. ಅಂದ್ರೆ ನಾನು ತಗೊಂಡ್ ಬಂದ್ಬಿಟ್ಟಿದ್ದೆ, ನಮ್ಮ ಮನೆಯವರು ತಂದ್ಬಿಟ್ಟಿದ್ರು. ಹಂಗಾಗಿ ಸ್ವಲ್ಪ ಅದು ಹಣ್ಣಾಗ್ಬಿಟ್ಟಿತ್ತು. ಇನ್ನ ಹಂಗೆ ಇಟ್ರೆ ವೇಸ್ಟ್ ಹೋಗ್ಬಿಡತ್ತಲ್ವಾ. ಸೊ ನನ್ಗೂ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸರಿ ಇವತ್ತು ಮಿಲ್ಕ್ ಶೇಕೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇನ್ನ ನಾನು ಮತ್ತೆ ಹನಿ ಇಬ್ಬರೇ ಇದ್ವಿ. ಸೊ ನಮ್ಮಿಬ್ಬರಿಗೂ ಮಾಡ್ಕೊಳ್ಳೋಣ. ನೈಟ್ಗೆ ನಮ್ಮ ಮನೆಯವರು ಮತ್ತೆ ಪಾವನಿಗೆ ಅಂದ್ರೆ ಈವ್ನಿಂಗ್ ಅವ್ರು ಬಂದಾಗ ಅವ್ರಿಗೆ ಮಾಡ್ಕೊಟ್ರೆ ಆಯ್ತು ಅನ್ಕೊಂಡು ಮಾಡ್ಕೊಂತಿದ್ದೆ. ಇನ್ನ ನಾನು ಸುಮಾರು ಸತಿ ಮಿಲ್ಕ್ ಶೇಕ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಆದ್ರೂ ಹೊಸದಾಗಿ ಯಾರಾದ್ರೂ ನೋಡೋರು ರೆಸಿಪಿ ಶೇರ್ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ನಾನೇನಿಲ್ಲ, ಸಿಂಪಲ್ ಆಗೇ ಮಾಡ್ತೀನಿ. ಡ್ರೈ ಫ್ರೂಟ್ಸನ್ನ 1-2 ಸತಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನಾನೇನು ಹಾಲನ್ನ ಕಾಯಿಸಿಟ್ಟಿರ್ತೀನಿ ಅಲ್ವಾ, ಅದನ್ನ ಹಾಲಲ್ಲೇ ಅಂದ್ರೆ ಯೂಶಲಿ ನೀರಲ್ಲಿ ನೆನೆಸ್ಬೋದು. ನಾನೇನ್ ಮಾಡ್ತೀನಿ, ಹಾಲಲ್ಲೇ ನೆನೆಸ್ಬಿಡ್ತೀನಿ ಡ್ರೈ ಫ್ರೂಟ್ಸ್ನ. ಆಮೇಲೆ ಅದನ್ನ ಒಂದು ಬ್ಲೆಂಡರ್ಗೆ ಹಾಕೊಂಡು ಬಾಳೆಹಣ್ಣು ಹಾಕಿ ಮತ್ತೆ ಉಳ್ದಿರೋಂಥ ಹಾಲನ್ನ ಹಾಕಿ ಬ್ಲೆಂಡ್ ಮಾಡ್ಕೊತೀನಿ. ಮತ್ತೆ ನಾನು ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಹಾಕೋದಿಲ್ಲ ಈ ಒಂದು ಮಿಲ್ಕ್ ಶೇಕ್ಗೆ. ಬಿಕಾಸ್ ಏನು ಒಣ ದ್ರಾಕ್ಷಿ ಇರುತ್ತೆ ಮತ್ತೆ ಖರ್ಜೂರ ಇರುತ್ತೆ ಅಲ್ವಾ, ಅದೇ ಸ್ವೀಟ್ನೆಸ್ಗೆ ಸಾಕಾಗುತ್ತೆ. ಮತ್ತೆ ನಮ್ಮ ಮನೇಲಿ ನಾವು ಸಕ್ಕರೆನ ತುಂಬಾ ಕಡಿಮೆ ಯೂಸ್ ಮಾಡೋದು. ನಾನು 3 months ಒಂದ್ಸತಿ ಏನೋ ಇದಕ್ಕೆ ಹೋಗ್ತೀವಿ ಮೆಟ್ರೋಗೆ ಐಟಮ್ಸ್ ತರೋದಕ್ಕೆ, ಅಂದ್ರೆ ಗ್ರಾಸರೀಸ್ ಎಲ್ಲಾನು. 1 kg ಸಕ್ಕರೆ ತಗೋತೀನೇನೋ ಅಷ್ಟೇ ನಾನು. ಅದು ನನಗೆ ನೆಕ್ಸ್ಟ್ ಮೆಟ್ರೋಗೆ ಹೋಗೋರ್ಗೂ ಅದೇ ಆಗ್ಬಿಡತ್ತೆ. ಅಂದ್ರೆ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತ್ರನೇ ನಾನು ಕಾಫಿ ಟೀ ಆ ಥರ ಎಲ್ಲ ಮಾಡೋದು, ನಾವೇನು ಕುಡಿಯೋದಿಲ್ಲ. ಮತ್ತೆ ನಾನು ಈ ಥರ ಯಾವುದೇ ಒಂದು ಮಿಲ್ಕ್ ಶೇಕ್ಸ್ ಮಾಡಿದ್ರು ನಾನು ಸಕ್ಕರೆ ಸ್ವಲ್ಪನೂ ಯೂಸ್ ಮಾಡಲ್ಲ. ತೀರಾ ಯಾವಾಗಾದ್ರೂ ಲೈಕ್ ಕೆಲವು ಸ್ವೀಟ್ಸ್ ಅಂದ್ರೆ ಈ ಜಾಮೂನ್ ಆಗಿರ್ಬೋದು, ಮತ್ತೆ ಕೆಲವೊಂದು ಹಾಲು ಪಾಯಸ ಮಾಡ್ತೀವಲ್ಲ ಅಂಥದಕ್ಕೆ ಬೇಕು ಅಂತ ಅಂದಾಗ ಸಕ್ಕರೆನ ಹಾಕಿ ಮಾಡ್ತೀನಿ. ಅದು ಬಿಟ್ರೆ ಯೂಸ್ ಮಾಡಲ್ಲ. ಅಂದ್ರೆ ನಿಜವಾಗ್ಲೂ ನೀವು ಯಾರಾದ್ರೂ ನೋಡೋರು ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ. ತುಂಬಾ ಡೇಂಜರ್ ಶುಗರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸಕ್ಕರೆ ತುಂಬಾ ಡೇಂಜರ್ ಅಂತಾನೆ ಹೇಳ್ತಾರೆ ನಮ್ಮ ಹೆಲ್ತ್ಗೆ. ಹಂಗಾಗಿ ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಯಾಕಂದ್ರೆ ಕೆಲವರು ಕಾಫಿ ಟೀ ಕುಡಿಯೋರ್ಗೆ ಅಭ್ಯಾಸ ಇದ್ದೇ ಇರತ್ತೆ. ಬಟ್ ಏನ್ ಮಾಡಿ ಅಂತಂದ್ರೆ ಈ ಬೆಲ್ಲ ಹಾಕೊಂಡು ಕುಡಿಯೋದು ಆತರ ಆಲ್ಟರ್ನೇಟಿವ್ ಏನಾದ್ರೂ ನೋಡ್ಕೊಳ್ಳಿ. ಇಲ್ಲ ನಮ್ಗೆ ಅವೆಲ್ಲ ಸೆಟ್ ಆಗೋದೇ ಇಲ್ಲ ಅನ್ನೋರು ಸ್ವಲ್ಪನೇ ಹಾಕೊಳ್ಳೋಕೆ ಟ್ರೈ ಮಾಡಿ ಕಾಫಿ ಟೀಗೆಲ್ಲಾನು. ಬಿಕಾಸ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇನೆ. ಸೊ ಇನ್ನು ಮಿಲ್ಕ್ ಶೇಕ್ ಎಲ್ಲ ಮಾಡ್ಬಿಟ್ಟು ಹನಿಗೆ 1 ಗ್ಲಾಸ್ ನಾನು 1 ಗ್ಲಾಸ್ ಕುಡಿದ್ಬಿಟ್ಟು ಆಮೇಲೆ ನಾನು ಒಂದು ಸುಮಾರು 10:30 ಏನೋ ಆಗಿತ್ತು ಟೈಮ್. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಅಂದ್ರೆ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೆ ಸ್ವಲ್ಪ ನನಗೆ ಬಿಸಿಲು ತುಂಬಾ ಕಡಿಮೆ. ನಾನು ಬಿಸಿಲಿಗೆ ಹೋಗೋದು, ಹಂಗಾಗಿ ಡಾಕ್ಟರು ಸಜೆಸ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರಿ ಅಂತ ಹೇಳಿ. ಹಂಗಾಗಿ ಇವಾಗ ಸುಮ್ಮನೆ ಅಂತೂ ಹೋಗಿ ಕುತ್ಕೊಳ್ಳಲ್ಲ ಅಲ್ವಾ ನಾವು ಲೇಡೀಸ್. ಹೆಂಗೆ ಅಂತಂದ್ರೆ ಏನಾದ್ರೂ ಕೆಲಸ ಇದ್ರೆ ಅದೆಷ್ಟೇ ಬಿಸಿಲಿದ್ರು ಮಾಡ್ತೀವಿ. ಸುಮ್ಮನೆ ಹೋಗಿ ನಮ್ಮ ಆರೋಗ್ಯಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ನಮ್ಮಷ್ಟು ಸೋಂಬೇರಿಗಳು ಯಾರು ಇರಲ್ಲ ಅಂತಾನೆ ಅನ್ಕೋಬಹುದು. ಸೊ ಹಂಗಾಗಿ ನಾನೇನ್ ಮಾಡ್ತಿದ್ದೀನಿ, ಇವಾಗ ಬೆಳಿಗ್ಗೆನೆ ಮಿಷಿನ್ಗೇನೋ ಬಟ್ಟೆ ಹಾಕ್ತೀನಿ, ಆದ್ರೆ ಒಣಗಾಕಕ್ ಹೋಗೋದಿಲ್ಲ. ಅದನ್ನ ಟಬ್ಬಲ್ಲಿ ತೆಗೆದ್ಬಿಟ್ಟು ಮಿಷಿನಿಂದ ಹಾಗೆ ಇಟ್ಟಿರ್ತೀನಿ. ಒಂದು 9:30-10 ಗಂಟೆ ನನ್ನ ಟೈಮಿಂಗ್ಸ್ನ ನೋಡ್ಕೊಂಡು ಮೇಲೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಆ ಟೈಮಲ್ಲಿ ಒಂದು 10 ನಿಮಿಷ ಟೆರೆಸ್ ಮೇಲೆ ಇರ್ತೀನಿ. ಅವಾಗೂ ಏನಾದರೂ ಕೆಲಸ ಇದ್ರೆ ಮಾಡ್ಕೊತೀನಿ ಅಲ್ಲಿ. ಏನೂ ಇಲ್ಲ ಅಂದ್ರೂ ಅರ್ನಿ ಕಲೆಕ್ಷನ್ಸ್ದು ವಿಡಿಯೋ ಅಪ್ಲೋಡ್ ಮಾಡೋದಿರತ್ತೆ. ಇಲ್ಲಾಂದ್ರೆ ಅದು ಏನಾದರೂ ಆರ್ಡರ್ಸ್ ಬಂದರೆ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗೆ ಬಂದು ಬೇರೆ ಏನಾದರೂ ಕೆಲಸಗಳನ್ನ ಮಾಡ್ಕೋತಿರ್ತೀನಿ. ಇನ್ನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸುಮಾರು
ಐ ಥಿಂಕ್ 2 ಮಂತ್ಸಿಂದ ಅನ್ಕೊತಾ ಇದ್ದೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೇಳಿ ಆಗ್ತಾನೆ ಇರಲಿಲ್ಲ. ಸರಿ ಇವಾಗ ಒಂದು 2 ಡೇಸ್ ಬ್ಯಾಕ್ ಏನು ಮಾಡಿದೆ ಅಂತಂದರೆ ಕ್ಲೀನ್ ಮಾಡಲೇಬೇಕು ಅಂದ್ಬಿಟ್ಟು ಬಟ್ಟೆ ಎಲ್ಲ ತೆಗೆದು ಹಿಂಗೆ ಗುಡ್ಡೆ ಹಾಕ್ಕೊಂಡು ಫೋಲ್ಡ್ ಮಾಡ್ತಿದ್ದೆ. ಐ ಥಿಂಕ್ ಒಂದು 5-6 ಸೆಟ್ ಫೋಲ್ಡ್ ಮಾಡಿದೆ. ಅಷ್ಟೊತ್ತಿಗೆ ಸಡನ್ಲಿ ನನಗೇನೋ ಕೆಲಸ ಬಂದ್ಬಿಡ್ತು, ಹೋಗಲೇಬೇಕಾಯ್ತು. ಸೊ ಇಮಿಡಿಯೇಟಾಗಿ ಏನು ಮಾಡಿದೆ ಅಂದರೆ ಈ ವಿಂಡೋ ಹತ್ರ ಅಲ್ಲಿ ನಾವೇನು ಸೀಟ್ ಹಾಕ್ಸಿದ್ದೀವಿ ಅಲ್ವಾ, ಅಲ್ಲಿ ಯೂಶ್ವಲಿ ನೀವು ನೋಡಿರ್ತೀರ ನನ್ನ ಬ್ಲಾಗ್ಸಲ್ಲಿ ನಾನು ಯಾವಾಗಲೂ ಬಟ್ಟೆನ ಅಲ್ಲಿ ಅಂದರೆ ಒಗ್ದಿರೋ ಬಟ್ಟೆನೆಲ್ಲ ಅಲ್ಲಿ ಫೋಲ್ಡ್ ಮಾಡೋದು ಈ ಥರ ಎಲ್ಲ ಮಾಡ್ಕೋತಿರ್ತೀನಿ. ಅಂದರೆ ಅಲ್ಲಿ ತಂದು ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೋತೀನಿ ಅಲ್ವಾ. ಸೊ ಆ ಜಾಗಕ್ಕೆ ಎಲ್ಲ ಬಟ್ಟೆನೂ ಎತ್ತಿ ಹಾಕ್ಬಿಟ್ಟಿದ್ದೆ. ಸರಿ ಈಗ ಒಂದು 2 ಡೇಸ್ 3 ಡೇಸ್ ಆಯಿತು. ಅಯ್ಯೋ ಇವಾಗ ಆ ಬಟ್ಟೆ ನೋಡ್ಬಿಟ್ಟು ಫಸ್ಟಿಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಾಕ್ಕೊಂಡು, ಮತ್ತು ಒಬ್ಳಿಗೆ ಕೂತ್ಕೊಂಡು ಬಟ್ಟೆ ಮಡ್ಚಬೇಕು ಅಂದರೆ ಸ್ವಲ್ಪ ಒಂಥರ ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ ಈ ಟೈಮಲ್ಲಿ ಕಾಲ್ ಏನಾದರೂ ಮಾಡ್ತೀನಿ. ಅಂದರೆ ಲೈಕ್ ಯಾರಾದರೂ ನನಗೆ ಫೋನ್ ಮಾಡಿರ್ತಾರೆ, ಅವ್ರ ಹತ್ರ ನಾನು ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಿರಲ್ಲ, ಇಲ್ಲ ಮಿಸ್ ಕಾಲ್ ಆಗಿಬಿಟ್ಟಿರತ್ತೆ. ಸೊ ಅಂಥದ್ದನ್ನು ನೋಡಿಕೊಂಡು ಕಾಲ್ ಮಾಡಿ ಮಾತಾಡಿಕೊಂಡು ಫೋಲ್ಡಿಂಗ್ ಎಲ್ಲ ಮಾಡ್ತೀನಿ. ಅವತ್ತು ಅಷ್ಟೇ ಯಾರ ಜೊತೆನೋ ಮಾತಾಡಿಕೊಂಡು ಫೋಲ್ಡ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಏನಂದರೆ ನನಗೆ ಈಗ ಈ ನಡುವೆ ಸ್ವಲ್ಪ ದಪ್ಪ ಬೇರೆ ಆಗಿದೆ. ಮತ್ತು ಇಷ್ಟು ಬಟ್ಟೆ ಇದ್ರೂ ನಾವು ಲೇಡೀಸ್ ಏನಂತಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ನಮ್ಮ ಹತ್ರ ಬಟ್ಟೆನೇ ಇಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ತೀವಿ ಅಲ್ವಾ. ಸೊ ನಾನು ಹಾಗೆ ಇದು ಮಾಡ್ಕೊಂಬಿಡ್ತೀನಿ ಕೆಲವು ಸತಿ. ಇನ್ನು ಅವಾಗ ಸಿಲ್ಲಿ ಅನಿಸುತ್ತೆ, ಏನಪ್ಪ ನಾವು ನನಗೆ ನೋಡ್ಬಿಟ್ಟು ಯಪ್ಪ ಇಷ್ಟು ಬಟ್ಟೆ ಇದೆ, ನಾನು ನೋಡಿದ್ರೆ ಬಟ್ಟೆನೇ ಇಲ್ಲ ಅನ್ನೋ ಥರ ಆಡ್ಬಿಡ್ತೀನಿ ಒಂದ್ಸತಿ ಅಂದ್ಕೊಂಡು. ಮತ್ತು ಕೆಲವೊಂದು ನಾನು ಹಾಕ್ದೇ ಇರೋವಂಥ ಬಟ್ಟೆ ಎಲ್ಲ ಇತ್ತು ಅಲ್ವಾ, ಸೊ ಅದನ್ನೆಲ್ಲನೂ ಸೆಗ್ರಿಗೇಟ್ ಮಾಡಿದೆ, ಸಪ್ರೇಟ್ ಮಾಡಿಬಿಟ್ಟು ಇದು ಮಾಡೋಣ ಅಂತ. ಸೊ ಮಾಡ್ತಿದ್ದೆ ಅಷ್ಟೊತ್ತಿಗೆ ಮತ್ತೆ ನಮಗೆ ಮನೆ ಬೆಲ್ ರಿಂಗ್ ಆಯಿತು. ಏನಪ್ಪ ಅಂತ ಹೋಗಿ ನೋಡೋ ಅಷ್ಟೊತ್ತಿಗೆ ನಮ್ಮದು ಅಂಡರ್ ಸಿಂಕ್ ಪ್ಯೂರಿಫೈಯರ್ ಏನಿತ್ತು ಅದು ಕ್ಯಾಂಡಲ್ಸ್ ಅಂತ ಇರುತ್ತೆ, ಅಂದರೆ ಒಳಗಡೆ ಫಿಲ್ಟರ್ ಆಗೋದಿದಿರತ್ತಲ್ವ, ಅದು ಹೋಗ್ಬಿಟ್ಟಿತ್ತು. ಸೊ ನಾವು ಕೆಂಟನ್ನು ಹಾಕ್ಸ್ಕೊಂಡಿದ್ವಿ. ಐ ಥಿಂಕ್ ಎಲ್ಲ ಕಂಪನಿ ಪ್ಯೂರಿಫೈಯರ್ಸಲ್ಲೂ ಇದೇ ಆಗುತ್ತೆ ಅನ್ಕೋತೀನಿ. ಅದು ಒಂಥರ ಸೌಂಡು ನಮಗೆ ಅಲರ್ಟ್ ಸೌಂಡ್ ಥರ ಕೊಡುತ್ತೆ. ಅಂದರೆ ಇನ್ನೊಂದು 3 ಡೇಸಲ್ಲಿ ವಾಟರ್ ಸ್ಟಾಪ್ ಆಗುತ್ತೆ ಅಂದಾಗಲೇ ಅದು ಸೌಂಡ್ ಮಾಡುತ್ತೆ. ಆವಾಗ ಅದು ಕ್ಯಾಂಡಲ್ಸ್ ಚೇಂಜ್ ಮಾಡಬೇಕು ಅಂತ ಹೇಳಿ 3 ದಿನಕ್ಕೆಲ್ಲ ಸ್ಟಾಪ್ ಆಗಿಬಿಡುತ್ತೆ, ಕಂಪ್ಲೀಟಾಗಿ ನೀರು ಬರೋದು ನಿಂತೋಗುತ್ತೆ. ಸೊ ನಮಗೆ 3 ಡೇಸ್ ಬ್ಯಾಕೆ ಅದು ಸೌಂಡ್ ಬಂದಿತ್ತು. ಹಾಗೆ ನಾವು ಅವ್ರಿಗೆ ಕಾಲ್ ಮಾಡಿದ್ವಿ, ಅವ್ರು ಇವತ್ತು ಬಂದರು. ಆ ಕ್ಯಾಂಡಲ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಇದು ಮಾಡೋಕ್ಕೆ. ವರ್ಷಕ್ಕೆ ಒಂದ್ಸತಿ ಇದು ಕಂಪಲ್ಸರಿ ಮಾಡಿಸ್ಲೇಬೇಕಾಗುತ್ತೆ. ಬಟ್ ಚೆನ್ನಾಗಿದೆ, ಅಂದರೆ ನಮಗೆ ಅದು ನಾವು ಹುಡುಕುವಾಗ್ಲೇ ಪ್ಯೂರಿಫೈಯರ್ದು ಸ್ವಲ್ಪ ಚೆನ್ನಾಗಿರೋದೇ ನೋಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಕೆಂಟನ್ನು ಪ್ರಿಫರ್ ಮಾಡಿ ತೊಗೊಂಡಿದ್ವಿ. ಬಟ್ ಇದು ಇದೆ ಅಂತಲ್ಲ, ಐ ಥಿಂಕ್ ಎಲ್ಲ ಪ್ಯೂರಿಫೈಯರ್ಸಲ್ಲೂ ಇರುತ್ತೆ ಈ ಥರ ಅವಾಗವಾಗ ಕ್ಯಾಂಡಲ್ಸ್ನ ಚೇಂಜ್ ಮಾಡಬೇಕು ಅಂತ. ನಮಗೆ ಮಾತ್ರ ವರ್ಷಕ್ಕೆ ಒಂದ್ಸತಿ ಕಂಪಲ್ಸರಿಯಾಗಿ ನಾವು ಮಾಡಿಸ್ಬೇಕು. ಮಾಡಿಸ್ಲಿಲ್ಲ ಅಂದರೆ ಕಂಪ್ಲೀಟ್ ನೀರು ಸ್ಟಾಪೇ ಆಗಿಬಿಡತ್ತೆ. ಸೊ ಅದನ್ನೆಲ್ಲ ಮಾಡಿ ಫುಲ್ಲು ವೈಟ್ ಕಲರಲ್ಲಿ ಕ್ಯಾಂಡಲ್ ಬರುತ್ತೆ. ಸೊ ಈಗ ತೆಗಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಯಾವ ಕಲರ್ ಅದು ಚೇಂಜ್ ಆಗಿಬಿಟ್ಟಿರತ್ತೆ ಅಂತ. ಮತ್ತು ನಮ್ಮದು ಇದು ಒಂದು 3-4 ಇಯರ್ಸ್ ಸಮಥಿಂಗ್ ಏನೋ ವಾರಂಟಿ ಟೈಪ್ ಏನೋ ತೊಗೊಂಡಿದ್ರು ನಮ್ಮ ಮನೆಯವರು, ನನಗೆ ಎಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ಹಾಗಾಗಿ 4700 ಏನೋ ಆಯಿತು. ಅದು ಈ ವರ್ಷ ಲಾಸ್ಟ್ ಅಂತೆ. ನೆಕ್ಸ್ಟ್ ಇಯರಿಂದ 5800 ಆಗುತ್ತೆ ಮೇಡಮ್. ನೀವು ಮತ್ತೆ ತೊಗೊಂಡ್ರೆ ಮತ್ತೆ 1000 ರೂಪೀಸ್ ಕಡಿಮೆ ಆಗುತ್ತೆ, 3 ಇಯರ್ಸ್ಗೆ ಈ ಥರ ಇರುತ್ತೆ ಅಂತ ಹೇಳ್ತಿದ್ರು. ಸರಿ ಸರ್, ಅದೆಲ್ಲ ನೀವು ನನ್ನ ಹಸ್ಬೆಂಡ್ ಹತ್ರನೇ ಮಾತಾಡಿ ಅಂತ ಹೇಳಿಬಿಟ್ಟು ಆಮೇಲೆ ಅವರು ಹೋದರು. ಸರಿ ನಾನೇನು ಮಾಡಿದೆ ಅಂದರೆ ಅವ್ರು ಕ್ಲೀನ್ ಮಾಡೋ ಟೈಮಲ್ಲಿ ಸ್ವಲ್ಪ ನೀರೆಲ್ಲ ಆಗಿ ಡ್ರೆಸ್ ಎಲ್ಲ ಫುಲ್ಲು ತ್ಯಾವ ಆಗಿಬಿಟ್ಟಿತ್ತು. ಎಗೇನ್ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಹೆಂಗೂ ಅದನ್ನು ತೆಗ್ದಿದ್ದಾರಲ್ವ, ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಒಂದೇ ಸತಿ ಅಂಡರ್ ಸಿಂಕ್ ಕೆಳಗಡೆ ಎಲ್ಲನೂ ಅಂತ ಅಂದ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿಕೊಂಡೆ. ಅದಾದಮೇಲೆ ನಾನು ಏನು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಅರ್ಧಂಬರ್ಧನೇ ಆಯಿತು. ಫೋಲ್ಡ್ ಮಾಡಿಟ್ಟಿರೋ ಮಾತ್ರನೇ ಜೋಡಿಸ್ಕೊಂಡೆ ಅಷ್ಟೇ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಅಂದರೆ ಅವತ್ತು ನಮ್ಮ ಮನೆಯವರು ಸ್ವಲ್ಪ ಫ್ರೀ ಆಗಿದ್ರು, ಒಂದು 2 ಅವರ್ಸ್ ಮಾತ್ರ ಅವ್ರು ಟೈಮ್ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ನನಗೆ ಕೆಲಸ ಇದೆ ಅಂತ ಹೇಳಿ. ಸೊ ಅವ್ರು ಯಾವಾಗ ನಮಗೆ ಟೈಮ್ ಕೊಡ್ತಾರೆ ಆ ಟೈಮಲ್ಲಿ ನಾವು ಅವ್ರು ಎಲ್ಲಾದರೂ ಹೋಗ್ಬೇಕು ಅಂದರೆ ಹೋಗ್ಬಿಡ್ತೀವಿ. ಹಾಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು. ನಾಳೆ ಮತ್ತೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಗೇನ್ ಫೋಲ್ಡ್ ಮಾಡಿಟ್ಟಿರೋನ ಎತ್ತಿಟ್ಬಿಟ್ಟು ಉಳಿದಿದ್ದು ಅದೇ ಥರ ಅಲ್ಲಿ ನನ್ನ ವಿಂಡೋ ಸೀಟಲ್ಲಿ ಬಟ್ಟೆನ ಹಾಕ್ಬಿಟ್ಟು ಹೋಗಿದ್ದಾಯಿತು. ಇನ್ನು ನಾವು
ಐ ಥಿಂಕ್ ಅದೇ ಐ ಮೀನ್ ಲಾಸ್ಟ್ ಟೈಮ್ ನಾನು ಝೂಡಿಯೋದಲ್ಲಿ ಕೆಲವೊಂದು ಶಾಪಿಂಗ್ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೆ. ಅವತ್ತು ಅಷ್ಟಾಗಿ ತೊಗೊಂಡ್ಲಿಲ್ಲ. ಅಂದರೆ ಪಾವನಿ ಒಂದು ಸೆಟ್ಟು, ಹನಿ ಒಂದು ಸೆಟ್ ಏನೋ ತೊಗೊಂಡಿದ್ರು ಅಷ್ಟೇನೆ. ಮತ್ತು ನಮ್ಮನೆಯವ್ರು ಕೆಲವೊಂದೆಲ್ಲ ತೊಗೊಂಡಿದ್ರು. ಇನ್ನು ಇವಾಗ ಹನಿಗೂ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ಈಗ ಇಂಟರ್ನ್ಶಿಪ್ ಎಲ್ಲ ಅಲ್ಲಿ ಹೋಗಿದ್ದಾಳೆ ಅಲ್ವಾ, ಸೊ ಕೆಲವೊಂದೆಲ್ಲ ಡ್ರೆಸ್ಸಸ್ ಬೇಕಮ್ಮ ಅಂತ ಹೇಳಿ, ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ನಾವು ಫಸ್ಟು ಐ ಥಿಂಕ್ ಮ್ಯಾಕ್ಸ್ಗೇನೋ ಹೋದ್ವಿ. ಟ್ರೆಂಡ್ಸು ಮ್ಯಾಕ್ಸ್ ಎಲ್ಲ ನೋಡಿದ್ವಿ. ಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಇಷ್ಟ ಆಯಿತು, ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಬಿಟ್ವಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಅನ್ಲಿಮಿಟೆಡ್ ಕಾಣಿಸ್ತು. ಅದರಲ್ಲಿ ಕೆಲವೊಂದೆಲ್ಲ ಅಂದರೆ ಈಚೆ ಹಾಕಿರ್ತಾರಲ್ವ, ಅದರಲ್ಲಿ ಯಾವುದೋ ಒಂದೆರಡು ಇಷ್ಟ ಆಯಿತು ನಮಗೆ. ಸರಿ ಆಯಿತು ನೋಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಆಫರ್ಸ್ ಹಾಕಿದ್ರು, ಲೈಕ್ ಬೈ ಒನ್ ಗೆಟ್ ಒನ್ ಫ್ರೀ ಅಂತ, ಬೈ ಟು ಗೆಟ್ ಒನ್ ಫ್ರೀ ಹೀಗೆಲ್ಲಾನು. ಸೊ ಆಮೇಲೆ ಅನ್ಕೊಂಡ್ವಿ, ನಾವು ಫಸ್ಟ್ ಅನ್ಲಿಮಿಟೆಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಆಫರ್ಸ್ ಹಾಕಿದ್ರು. ಏನಂತ ಗೊತ್ತಿಲ್ಲ, ಇಲ್ಲ ಕ್ಲಿಯರೆನ್ಸ್ ಸೇಲ್ ಮಾಡ್ತಿದ್ರ ಅನ್ನೋದು ನಮಗೂ ಅಷ್ಟಾಗಿ ಇದಾಗಲಿಲ್ಲ. ಬಟ್ ನಾವು ಆಲ್ಮೋಸ್ಟ್ ಆಲ್ ಶಾಪಿಂಗ್ ಮ್ಯಾಕ್ಸಲ್ಲಿ ಮಾಡಿಬಿಟ್ಟಿದ್ವಿ. ಮತ್ತು ಅದು ಹಂಗಾಗಿ ಸ್ಟೈಲ್ ಯೂನಿಯನ್ಗೂ ಹೋಗಿದ್ವಿ, ಅಲ್ಲೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟಿದ್ವಿ. ಸರಿ ಇನ್ನು ಅಂದ್ಬಿಟ್ಟು ಅನ್ಲಿಮಿಟೆಡಲ್ಲಿ ನಮ್ಮ ಮನೆಯವ್ರಿಗೆ ಒಂದೆರಡು ಶರ್ಟ್ಸ್ ತುಂಬ ಇಷ್ಟ ಆಯಿತು. ಅವರು ಸರಿ ಅಂತ ತೊಗೊಂಡ್ರು. ಇನ್ನು ನಾವು ಲೈಕ್ ಅದೇ ಆಫರ್ ಇತ್ತಲ್ವ ಅಂದ್ಬಿಟ್ಟು ಮಕ್ಕಳು ಕೆಲವೊಂದು ಟಿ ಶರ್ಟ್ಸ್ ಏನೋ ಬೈ ಒನ್ ಗೆಟ್ ಒನ್ ಫ್ರೀ ಲೈಕ್ ಆ ಥರ ಏನೋ ಇದ್ದಿದ್ದಕ್ಕೆ ಟಾಪ್ಸ್ ಏನೋ ಒಂದೊಂದು ತೊಗೊಂಡಿದ್ರು ಅಷ್ಟೇನೆ. ಆಮೇಲೆ ಅಲ್ಲಿಂದ ಬಂದಮೇಲೆ ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಇವ್ರು ಯಾವುದೇ ಒಂದು ಪ್ರೋಗ್ರಾಮ್ಗೆಲ್ಲ ಏನು ಪಾರ್ಟಿಸಿಪೇಷನ್ಸ್ ಮಾಡ್ತಿರ್ಲಿಲ್ಲ. ಆದರೆ ಹನಿ ಸಭಾ ಕಾರ್ಯಕ್ರಮ ನೋಡ್ಕೊಬೇಕಿತ್ತು, ಹಾಗಾಗಿ ಹನಿನ ಸ್ವಲ್ಪ ಬೇಗ ಬಾಮ ಅಂತ ಹೇಳಿ ಕರೆದಿದ್ರು. ಸೊ ಅವಳು ಸೀರೆ ಎಲ್ಲ ಉಟ್ಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ಲು. ಅಂದರೆ ಇವಾಗ ಈ ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ಪಕ್ಕ ಅವರು ಎತ್ನಿಕ್ ಅಲ್ಲೇ ಕರೀತಾರೆ. ಮಕ್ಕಳು ಅಷ್ಟೇ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ಸಿಂಪಲ್ ಆಗಿ ಆದ್ರೂನು. ಇನ್ನು ಪಾವನಿನೂ ಕರೆದಿದ್ರು. ಬಿಕಾಸ್ ಪಾವನಿ ಏನಕ್ಕೆ ಹೋಗ್ತಿದ್ಲು ಅಂತಂದರೆ ಇವ್ರದ್ದು ಸೀನಿಯರ್ ಎಕ್ಸಾಮ್ ಆಗಿತ್ತು ಅಂತ ನಾನು ನಿಮಗೆ ಹೇಳಿದ್ದೆ. ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಹಾಕಿದ್ದೆ. ಇಬ್ಬರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಬಟ್ ಮಾರ್ಕ್ಸ್ ಕಾರ್ಡ್ಸ್ ಕೊಟ್ಟಿರಲಿಲ್ಲ. ಅಂದರೆ ಇವರು ಡ್ಯಾನ್ಸ್ ಕ್ಲಾಸಲ್ಲಿ ಹೇಗೆ ಅಂತಂದರೆ ಈ ಥರ ಏನಾದರೂ ಪ್ರೋಗ್ರಾಮ್ಸ್ ಮಾಡಿದಾಗ ಸ್ಟೇಜ್ ಮೇಲೇ ಕೊಟ್ಟು ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಕಂಗ್ರಾಟ್ಸ್ ಮಾಡಿ, ಅಂದರೆ ಒಂದು ಬೇರೆ ಮಕ್ಕಳಿಗೂ ಒಂದು ಇನ್ಸ್ಪಿರೇಷನ್ ಆಗಿರತ್ತೆ ಅಂತ ಹೇಳಿ ಆ ಥರ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಕರೆದಿದ್ರು. ಸೊ ಹನಿ ಫುಲ್ಲು ಸಭಾ ಕಾರ್ಯಕ್ರಮದಲ್ಲಿ ಇರಬೇಕಾಗತ್ತೆ ಅಂದ್ಬಿಟ್ಟು ಅವಳು ಸ್ವಲ್ಪ ಬೇಗನೆ ಹೋಗ್ತೀನಿ ನಾನು ನೋಡ್ಕೊಬೇಕು ಅಲ್ಲಿ ಅಂತಂದ್ಲಿ. ಇನ್ನು ಪಾವನಿಗೆ ಎಕ್ಸಾಮ್ಸ್ ಇತ್ತು ನೆಕ್ಸ್ಟ್ ಡೇ, ಅವಳಿಗೂ ಸ್ವಲ್ಪ ಓದ್ಕೋಬೇಕಿತ್ತು. ಅವಳು 1-2 hours ಲೇಟಾಗಿ ಹೋಗ್ತೀನಿ ನಾನು, ನನಗೇನು ಸಭಾ ಕಾರ್ಯಕ್ರಮಕ್ಕೆ ನಾನೇನಿಲ್ಲ, ನನ್ನ ಅಕ್ಕನ್ಗೆ ಹೇಳಿದ್ದೆ ನನಗೆ ಆಗಲ್ಲ ಅಂತ ಹೇಳಿ ಅಂದ್ಬಿಟ್ಟು ಅವಳು ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ಲು. ಹೋಪ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ಬೇಗ ಮತ್ತೊಂದು ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ, ಸಿ ಯು.